ನಿನಗಾಗಿ ಕಾಯುವೆ ನಾನು ಹಗಲು ರಾತ್ರಿ ಬಾರೋ. 7 ಗಂಟೆ ಅವ್ನಿಗೆ ಅಷ್ಟೇ ಕೆಲಸ ಕೊಟ್ಟಿದ್ದೀನಿ. ನನಗೆ 7 ಗಂಟೆಗೆ ಸ್ಟಾರ್ಟ್ ಆಗಬೇಕು ಅಷ್ಟೇ ಕಬ್ಜಾ, ಅಷ್ಟೇ ಅವ್ನ ಕೆಲಸ. 7:15 ಆಗೋಯ್ತು ಸರ್. BP ರೈಸ್ ಆಗೋಯ್ತು ನನಗೆ. ನಾನು ಗೆಟ್ ಔಟ್ ಕಾಣಿಸ್ಬಾರ್ದು ಅಂದ್ಬಿಡ್ತೀನಿ. ಸಣ್ಣ ಒಂದು ಬೈಗುಳ ನಮ್ಮ 2 ವರ್ಷದ ಆಯಸ್ಸನ್ನು, ಕೋಟಿಗಟ್ಟಲೆ ದುಡ್ಡನ್ನು ನುಂಗಿ ನೀರು ಕೊಡು. ಒಂದು ಹೊತ್ತು ಊಟ ನನಗೆ ನೀವು ಕೊಟ್ರಿ ಅಂದರೆ ನನ್ನ ತಾಯಿ ಸಮಾನ ಫೀಲ್ ಮಾಡ್ತೀನಿ. ಒಂದು ಚೂರು ಕೆಲಸ ಕೊಟ್ರಿ, ಅವರನ್ನು ಗೌರವಿಸ್ತೀನಿ. ನನಗೆ ಆಗಲಿಲ್ವಾ, ನಿಮ್ಮನ್ನು ಕಂಡ್ರೆ ಆಗಲಿಲ್ವಾ ಸರ್, ನಾನು ಹೋಗ್ತಾ ಇದ್ದೀನಿ ಸರ್, ನಿಮ್ಗೆ ಒಳ್ಳೆದಂಗೆ ಆಚೆ ಹೋಗ್ತೀನಿ. ಬೇರೆ ಆಚೆ ಹೋದಾಗ ನಿಮ್ಮ ಬಗ್ಗೆ ಯಾರನ್ನ ಕೇಳಿದ್ರೆ, ಇಲ್ಲ ಸರ್ ನಾನು ಊಟ ಮಾಡಿದ್ದೀನಿ, ಅವ್ರ ಬಗ್ಗೆ ಮಾತಾಡಬೇಡಿ ಸರ್ ಅಂತೀನಿ. ನನ್ನ ಜೊತೆ ಇರೋರ್ನಿಗೆ ಶಿವಮೂರ್ತಿ ಇದ್ದಾರೆ, ಶಿವತೇಜಸ್. ನಾನೇ ದುಡ್ಡು ಖರ್ಚು ಮಾಡಿ ಡೈರೆಕ್ಟರ್ ಮಾಡಿಕೊಂಡೆ ಸರ್. ಇಲ್ಲಿ ಅದನ್ನು ಹೇಳಿದ್ರೆ ಕೆಲವೊಂದು ತಪ್ಪಾಗುತ್ತೆ ಏನೋ ಗೊತ್ತಿಲ್ಲ, ನಂಗೆ ಹೆಂಗೆ ತೊಗೋತಾರೋ ಸರ್. ಇವತ್ತಿನ ದಿನ ನೋಡಿ, ನಮ್ಮ ಇವನು ಹುಡುಗ ಸುಮ್ಮನೆ ತೋರಿಸಿ ಹುಡುಗನ ಒಂದ್ಸತಿ. ಈ ಹುಡುಗ ತುಂಬ ಅವನು ಬೈಕೊಂಡ್ರೂ ಪರವಾಗಿಲ್ಲ, ನಾನೇನು ಆದಾಗ ನೀವು ಕೇಳಿದ್ದಕ್ಕೆ ಆನ್ಸರ್ ಹೇಳ್ತಿದ್ದೀನಿ. ಈಗ ಮೊನ್ನೆ ಏನು ನೋಡಿದ್ರು ಸ್ವಲ್ಪ ಮಿಸ್ ಹೊಡಿತಿದ್ದ ಕೆಲಸ. ಈಗ ಕೆಲಸ ಮಿಸ್ ಹೊಡೆದಾಗ ಏನು ಮಾಡಬೇಕು? ಬೈಬೇಕಲ್ವಾ? ಇವತ್ತಿನ ಜನ್ರೇಷನ್ ಹೆಂಗಿದೆ ಅಂತ. ಈಗ ಅವನಿಗೇನಂದರೆ ಮೊನ್ನೆ ದಡ್ಡ ಅಂತ ಬೈದೆ. ಏನು ಈಗ ನಿಮಗೇನೋ ಹೇಳಿದೆ ಕಳಿಸು ಅಂದರೆ ಕಳಿಸಿಲ್ಲ, ಇನ್ನೊಂದೇನೋ ಹೇಳಿದೆ ಕಳಿಸಿಲ್ಲ. ಆವಾಗ ಆಬ್ವಿಯಸ್ಲಿ ನನಗೆ ಎಷ್ಟೊಂದು ಕೆಲಸಗಳ ಮಧ್ಯದಲ್ಲಿ ನನ್ನ ಸ್ಕ್ರಿಪ್ಟ್ ಮಧ್ಯದಲ್ಲಿ ಕೋಪ ಬರುತ್ತೆ. ಅವನ್ನ ಪರ್ಸನಲಾಗಿ ಪಾಪ ಎಲ್ಲವೂ ಅವ್ನು ಕೊಟ್ಟಿದ್ದೀನಿ. ಅವನಿಗೆ ಆಪರ್ಚುನಿಟಿ ಹೆಂಗೆ ಕೊಟ್ಟಿದ್ದೀನಿ ಅಂತಂದರೆ ಅವನಿಗೆ ಗೊತ್ತು. ಅವನಿಗೆ ಸುಮ್ಮನೆ ದಡ್ಡ ಅಂದೆ ಮೊನ್ನೆ. ಒಂದು ಗೊತ್ತಿಲ್ಲ ನನಗೆ ಯಾವಾಗ ದಡ್ಡ ಅಂದ್ಬಿಟ್ಟಿದ್ದೀನಿ, ಏನೋ ಬೈದಿದ್ದೀನಿ. ನನಗೆ ಗೊತ್ತಿದ್ದು ಬೈದಿರೋದು ನಂಗೆ ಗೊತ್ತಿಲ್ಲ. ಸರ್ ಅಂತ ಬಂದ. ಏನಪ್ಪ ಅಂದೆ. ಹಿಂಗೆ ಲೆಟ್ರ್ ಇಟ್ಕೊಂಬಂದ. ಈಗ ನಿಮ್ದೆಲ್ಲ ಆದಮೇಲೆ ಹಿಂಗೆ ಲೆಟ್ರ್ ಇಟ್ಕೊಂಬಂದ. ಏನೋ ಅದು ಅಂದೆ. ಇದು ಮರ್ತೋಗಿದ್ದೀನಿ. ನಂದು ರಿಸೈನಿಂಗ್ ಲೆಟ್ರ್ ಸರ್ ಅಂದ. ಅಸಿಸ್ಟೆಂಟ್ ಡೈರೆಕ್ಟ್ರು ನಂದು ರಿಸೈನಿಂಗ್ ಲೆಟ್ರು ಏನಂತ ಬರೆದಿದೆ ಹೆಡ್ಲೈನು? ರಿಸಿಗ್ನೇಷನ್ ಲೆಟ್ರ್ ಸರ್ ಅಂತ ಪಟ್ಟ. ಹಿಂಗೆ ನೋಡಿದ ತಕ್ಷಣ ರಿಸಿಗ್ನೇಷನ್ ನೋಡಿ ಹಿಂಗೆ ಎತ್ತಿ ಬಿಸಾಗಿದೆ. ಕೊಟ್ಟಿದ್ದೀನಿ, ಹೋಗಿ ತೊಗೊಂಡೋಗೋ ಅಂದೆ. ಆಯಿತು ಕೊಟ್ಟಿದ್ದೀನಿ, ತೊಗೊಂಡೋಗೋ ಅಂದೆ. ಅದಾದಮೇಲೆ 2 ನಿಮಿಷ ಕೋಪ ಬಂತು. ಅರೆ ಸಂಬಳ ಏನು ಕೊಟ್ಟಿಲ್ವ ಇವನಿಗೆ, ಊಟ ಏನು ಕೊಟ್ಟಿಲ್ವ ಇವನಿಗೆ, ಎಷ್ಟು ಫ್ರೀಡಮ್ ಕೊಟ್ಟಿದ್ದೀನಿ, ಎಷ್ಟು ಕನೆಕ್ಷನ್ ಕೊಟ್ಟಿದ್ದೀನಿ, ಏನಾಗಿರ್ಬೇಕು ಇವನಿಗೆ ಅಂತ 1-2 ನಿಮಿಷ ಯೋಚನೆ ಮಾಡಿ, ಬರಪ್ಪ ಇಲ್ಲಿ ಅಂದೆ. ಕರೆದೆ ಇದೇ ಹುಡುಗನ್ನ. 1 ನಿಮಿಷ ಆಯ್ತಪ್ಪ, ನನ್ನದೇ ತಪ್ಪಿರುತ್ತೆ, ಕೂತ್ಕೋ 1 ನಿಮಿಷ. ಏನು ಇದಕ್ಕೆ ಕಾರಣ ರೆಸಿಗ್ನೇಷನ್ಗೆ ಹೇಳು ಅಂದೆ. ನನಗೆ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರು ಸರ್, ನಾನು ಏನು ಹೆಲ್ಪ್ ಮಾಡ್ತೀನೋ ಅವ್ರು ಯಾರೂ ನನ್ನನ್ನು ನೆನೆಸ್ಕೊಳ್ಳಲ್ಲ. ನನ್ನ ಒಂದಷ್ಟು ನನಗಾಗಿದೆ. ಕೆಲವರು ಎಲ್ಲರೂ ಹೇಳ್ಬಾರ್ದು, ಕೆಲವರು ಯಾಕೆ ನಂದೇನೋ ಮಿಸ್ಟೇಕ್ ಇರ್ಬೋದಾ, ಇವನು ಹಂಗೆ ಅದೇ ಕ್ಯಾಟಗರಿಗೆ ಬಂದಲ್ಲ. ನಾನು ಎಷ್ಟು ಹತ್ರಕ್ಕೆ ಬೆಳೆಸಿದ್ರು ನನ್ನ ಹತ್ರ ಒಂದು ತುಂಬ ಲಿಬರ್ಟಿ ಕೊಟ್ಬಿಡ್ತೀನಿ. ಲಿಬರ್ಟಿನ ಮಿಸ್ಯೂಸ್ ಮಾಡಿಕೊಂಡು ನನ್ನ ಎದೆ ಮೇಲೆ ಕಾಲಿಟ್ಟು ಹೋಗ್ಬಿಟ್ರು ತುಂಬ ಜನ ಇದ್ದಾರೆ. ನಾನು ಅದನ್ನು ಬಿಟ್ಬಿಡ್ತೀನಿ. ಇವನಿಗೂ ಹಂಗೆ ಲಿಬರ್ಟಿ ಆಗ್ಬಿಡ್ತಾ ಅಂತ ಅಂದ್ಕೊಂಡು ಇವನ್ನೇ ಕೇಳಿದೆ, ಏನು ತಪ್ಪು ಮಾಡಿದ್ದೀನಿ, ನಂಗೆ ನಾನು ತಿದ್ಕೋತೀನಿ ಹೇಳೋ ಅಂದೆ. ಇವನಿಗೆ ಕರೆಕ್ಟೇನಾ? ನಾನು ತಿದ್ಕೋಬೇಕು ಕಣೋ ನಾನು, ಯಾಕಂದರೆ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಹಿಂಗೆ ಮಾಡಿ ಹೋಗ್ತಿದ್ದಾರೆ. ನನಗೆ ಬಂದವರೆಲ್ಲರೂ ಮ್ಯಾಕ್ಸಿಮಮ್ಮು ತಂದೆ ಏನೋ ತಪ್ಪಿದೆ ಅಂತ ಅನ್ನಿಸ್ತಿದೆ. ಭರತ ಏನು ತಪ್ಪು ಮಾಡಿದೆ, ಬೈಕೋಬೇಡ ಹೇಳು ಅಂತ ಇವನ್ನೇ ಕೇಳಿದೆ. ಸರ್ ನಾನು ಅವತ್ತು ನೀವೇನೋ ಹೇಳಿದೆ ಅದು ಕಳಿಸಿಲ್ಲ, ಅದು ಲೇಟ್ ಆಗಿತ್ತು. ಅದಕ್ಕೆ ನೀವು ನನಗೆ ದಡ್ಡ ಅಂದ್ರಿ ಸರ್ ಅಂತ. ಓಕೆ ನಾನು ತಪ್ಪು ಮಾಡಿದ್ದೀನಿ. ಹಂಗಾದರೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ನಾನು ತಪ್ಪು ಮಾಡಿದ್ದೀನಿ ಕಣೋ, ಹಿಂಗೆಲ್ಲವನ್ನ ಹೇಳಿದ್ದು. ಆಮೇಲೆ ಮತ್ತೆ ಇಷ್ಟೊಂದೇನೋ ಕಾರಣ, ಇನ್ನೇನೋ ಕಾರಣ ಇದೆಯಾ ಭರತ ಅಂದೆ. ಇನ್ನೇನು ಕೇಳಿದೆ ಭರತ? ಸೈಕೋ. ಇನ್ನದಕ್ಕೆ ಸರ್ ನನಗೆ ಸೈಕೋ ಥರ ಆಡ್ತೀಯಾ ಅಂತಂದ್ರಿ ಸರ್. ಸೊ ನನಗೆ ಸೈಕೋ ಅಂತಂದ್ರಿ ಸರ್. ಏನೋ ಹೇಳಿದೆ ಸುಮ್ಮನೆ ಸೈಲೆಂಟಾಗಿರ್ತೀಯ, ರಿಯಾಕ್ಷನ್ನೇ ಕೊಡೋ, ಸೈಕೋ ಥರ ಆಡ್ತೀಯಾ ಅಂದ್ರಿ ಸರ್. ಕೊಡಮ್ಮ ಇಲ್ಲ ಅಂದ್ಬಿಟ್ಟು. ಆಯಿತು ಸರ್, ಒಂಚೂರು ತಗೊಂಡು. ಸೊ ನನಗೆ ಅನ್ನಿಸ್ತು, ಯಾಕೆ ನಮ್ಮ ಹತ್ರ ಅಷ್ಟು ಸರ್ ಒಂದು ಸಣ್ಣ ಹೆಲ್ಪ್ ಮಾಡೋದು ನಾನು ಜಾಸ್ತಿ ₹1 ಹೆಲ್ಪ್ ಮಾಡೋದಂದ್ರೆ ನಾನು ಇವ್ರು ನಂಗೆ ₹100 ಹೆಲ್ಪ್ ಮಾಡೋದು ಅಂತ ಹೇಳ್ಕೊತೀನಿ. ನಾನು ಹೆಂಡ್ತಿ ಹತ್ರ ಅವಾಗ ಇದೊಂದೇ ಡಿಸ್ಕಸ್ ಮಾಡೋದು. ನಾನು ಹೆಲ್ಪ್ ಮಾಡೋರು ಯಾರು ನನಗೆ ನೆನೆಸ್ಕೋಬೇಕು ಅಂತಿಲ್ಲ, ಶತ್ರುಗಳಾಗ್ತಾರಲ್ಲ. ಕಾರಣ ಏನು ಅಂದರೆ ನಮ್ಮ ವೈಫ್ ಹೇಳ್ತಾರೆ, ತುಂಬ ಲೀನಿಯಸ್ ಕೊಡ್ತೀಯಾ, ತುಂಬ ಅವರ ₹1 ಸಾಧನೆ ಮಾಡಿದ್ರೆ ₹100 ಹೇಳ್ತೀಯಲ್ಲ, ಅವಾಗ ನನ್ನಿಂದನೇ ಅನ್ಕೋತಾರೆ. ಇದು ಬಿಡು, ಅವ್ರು ಬದುಕು ಕಟ್ಕೊಳ್ಳಿ, ಅನ್ನೆಸರಿ ಅವ್ರನ್ನ ಲೀನಿಯಸ್ ಮಾಡ್ಕೋಬೇಡ. ನಿಮ್ಮ ಡೈರೆಕ್ಟರ್ ಒಂದನ್ನು ಇಟ್ಕೊಂಡು ನಾನು ಹೇಳ್ತೀನಿ, ಅದೇನೇ ಇರಲಿ. ಇವನ್ನ ಕರೆದೆ, ಅಪ್ಪ ತೊಂದರೆ ಆಗ್ತಿಲ್ವಾ ಪೇಷಂಟ್ಸ್? ನೋ ಪ್ರಾಬ್ಲಮ್ ಅಲ್ಲ. ಪರಂಜಿ ಕೇಳಿದೆ ನಿಮಗೆ ಏನು ಬರುತ್ತಾ? ಆಯಿತು ದಡ್ಡ ಅಂದ್ಬಿಟ್ಟೆ ತಪ್ಪು. ಆಮೇಲೆ ಸೈಕೋ ಥರ ಆಡ್ತೀನಿ. ಓಕೆ ದೊಡ್ಡ ತಪ್ಪಾಗಿದೆ, ಯಾವುದೋ ಮಾಡಲ್ ಅಂದಿದ್ದೀನಿ ಕಣೋ. ಆಯಿತು ಕಣೋ ಕೂತೀನಿ. ಇವೆರಡೇ ಕಾರಣ ಇಟ್ಕೊಂಡಿದ್ಯಾ? ಮತ್ತೂ ಏನಾದರೂ ಪೇಮೆಂಟು ಅಥವಾ ಇನ್ನೇನಾದರೂ ಯಾರನ್ನ ಹೇಳ್ಕೊಟ್ರಾ ಅಥವಾ ನಿನ್ಗೇನಾದ್ರು ಸಮಸ್ಯೆ ಆಗಿದೆಯಾ ಅಂದೆ. ಅವನು ಇನ್ನೇನು ಹೇಳ್ದಪ್ಪ? ಹಾಂ ಸರ್, ದೀಪಾವಳಿ ಹಬ್ಬದ ದಿನ ನೀವು ನನಗೆ ರಜಾ ಕೊಡಲಿಲ್ಲ ಸರ್ ಅಂದ. ಓಹೋ ನಿನಗೂ ಕೊಟ್ಟಿಲ್ಲ, ನಾನು ತೊಗೊಂಡಿಲ್ಲ, ಡಬ್ಬ ನನ್ನ ಮಗ, ನಾನು ತೊಗೋಬೇಕಿತ್ತಲ್ಲ. ಇದೇ ಅಲ್ವ ಹೇಳಿದ್ದು ನಾನು. ನಾನೆಂತ ನನ್ನ ಹೆಂಡ್ತಿ ಏನು ಅನ್ಕೊಡ್ರಬೇಡ. ನಾನು ಅವತ್ತು ನೋಡು
ನನ್ನ ಸ್ನೇಹಿತರುಗಳಿಗೆಲ್ಲ ಇವನ್ನ ಕೂರಿಸ್ಕೊಂಡು ಎಲ್ಲರಿಗೂ ನಾನೇ ಕಾರಣ ಏನಪ್ಪ ನಾನು ಅಲ್ವೇನಪ್ಪ ಸ್ವೀಟ್ ಕೊಡ್ತಾಯಿದ್ದೀನಿ. ನಾನೂ ಅವತ್ತು ಹಬ್ಬ ಮಾಡಲಿಲ್ಲ. ನನಗೆ ಇಷ್ಟ ಆಗಿರೋರನ್ನ ಎಲ್ಲರಿಗೂ ಕೂತ್ಕೊಂಡು ಒಂದು ಡಿವೈಡ್ ಟೀಮ್ ಮಾಡಿದೆ. ಇವನ್ನ ನಾನು ನಮ್ಮ ಅಕ್ಕನ ಮಗ ಕೂತ್ಕೊಂಡು ಮತ್ತೆ ಹಬ್ಬ ಬರಲ್ಲ. ಒಂದು ವರ್ಷ ಬದುಕಿರ್ತೀವಿ. ನಮ್ಮ ಜೀವನದಲ್ಲಿ ಒಳ್ಳೇದು ಮಾಡಿರೋರಿಗೆ ಅವ್ರಿಗೆಲ್ಲ ನಾವು ನೆನೆಸ್ಕೋಬೇಕಂದ್ರೆ ಒಂದು ಸಿಹಿ ಕೊಟ್ಕೋಬೇಕು. ಅದಕ್ಕೆ ನಾನು ಒಂದು ಸಿಹಿ ಕೊಟ್ಕೊಂಡಿದ್ದೀನಿ. ನಾನು ಎಂಥ ಹಬ್ಬ ನನ್ನ ಮಗ ಸಿಹಿ ಕೊಡೋದು ಬಿಟ್ಟು ಹೆಂಡತಿ ಮಕ್ಕಳ ಜೊತೆ ಪಟಾಕಿ ಹೊಡ್ಕೊಂಡು ನನ್ನ ಮಕ್ಕಳು ಅಪ್ಪ ಪಟಾಕಿ ಹೊಡಿಯೋ ಅಂದರೂ ಹೋಗಿಲ್ಲ. ಅವನಿಗೂ ಗೊತ್ತದು ಹೋಗಿಲ್ಲ. ನಾನು ಕಣೋ ನಾನು ತಪ್ಪು ಮಾಡಿಬಿಟ್ಟೆ ಕಣೋ, ನಿನ್ನಿಂದ ಇದು ನನಗೂ ಅರ್ಥ ಆಯಿತು. ನಾನು ಕೂಡ ಕೆಲಸ ಮಾಡ್ತಾಯಿದ್ದೀನಿ, ನಾನು ರಜೆ ಹಾಕಬೇಕಾಗಿತ್ತು ಅಂದೆ. ಅವನಿಗೊಂಥರ ಶೇಮ್ ಆಯ್ತು. ಅವಾಗ ಕರೆಕ್ಟ್ ಸರ್ವ್ ಮಾಡ್ತಿದ್ರಲ್ವ ಕೆಲಸ ಅಂತ ಅನ್ನಿಸ್ತೇನೋ ಗೊತ್ತಿಲ್ಲ, ಅನ್ನಿಸ್ತಾಯಿತ್ತು. ಆಮೇಲೆ ಒಂದು ಡಿ ಪಿ ನೋಡಿದೆ. ನನ್ನ ಫಾದರ್ ಅಂತ ಹಾಕ್ಕೊಂಡಿದ್ದೀನಿ. ನನ್ನ ಹೆಂಡತಿ ಮಕ್ಕಳದು ನಮ್ಮ ಅಪ್ಪಂದು ಯಾರ್ದು ಹಾಕಿಲ್ಲ. ನನ್ನ ಸಿನಿಮಾನೇ ಇಲ್ಲ. ನಾನು ಡಿ ಪಿ ಓಪನ್ ಮಾಡಿದ್ರೆ ಫಾದರ್ ಅಂತ ಹಾಕಿದ್ದೀನಿ. ಮೇ ಬಿ ಫಾದರ್ ಡೈರೆಕ್ಟ್ರು ಫಾದರ್ ಹಾಕ್ಕೊಂಡಿಲ್ಲ. ಫಾದರ್ ಹಾಕ್ಕೊಂಡಿಲ್ಲ. ಫಾದರ್ ನಿರ್ಮಾಪಕ ಹಾಕ್ಕೊಂಡಿದ್ದೀನಿ. ಇವನು ಹಾಕ್ಕೊಂಡಿದ್ದ ಹುಡುಗ. ಈಗ ಇವನು ರಿಸಿಗ್ನೇಷನ್ ಕೊಡಬೇಕಾದ್ರೆ ಫಾದರ್ ಡಿ ಪಿ ಚೇಂಜ್ ಮಾಡ್ಕೊಬಂದವನೇ. ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಅದನ್ನು ಅವನು ನೋಡಿದ್ರೆ ಇದೇನೋ ಇದು ಡಿ ಪಿ ಅಂದೆ. ಸರ್ ರಿಸಿಗ್ನೇಷನ್ ಮಾಡ್ತಿದ್ನಲ್ಲ ಸರ್, ಅದಕ್ಕೆ ಚೇಂಜ್ ಮಾಡ್ಕೊಂಡೆ ಸರ್ ಅಂತ. ಏನು ನೋಡಿ ಈಗ ಇದೇ ನೋಡಿ ಇಷ್ಟೇನೇನಪ್ಪ ಬರುತ್ತಾ ಅಂದೆ. ತುಂಬ ಕೋಪ ಬಂತು, ಬೈಬೇಕು ಅನ್ನಿಸ್ತು. ಬೇರೆ ಅವ್ರು ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಆ ಎಕ್ಸ್ಪರ್ಟೈಸೇಷನಲ್ಲಿ ಸರ್ ತುಂಬ ಎತ್ತರಕ್ಕೆ ತೊಗೊಂಡೋಗ್ಬಿಡ್ತೀನಿ. ದೊಡ್ಡ ನಿರ್ಮಾಪಕರೆಲ್ಲ ಹೇಳ್ತಾರೆ, ನೀನು ಏನಪ್ಪ ನೀನು ಯಾರನ್ನ ಕರ್ಕೊಂಬರ್ತೀಯ, ಅರ್ಹತೆ ಇಲ್ಲಿರೋರ್ನು ಮೇಲೆ ಕುಂಡ್ರಿಸ್ಬಿಡ್ತೀಯ ಅಂತ. ಬಟ್ ಹೇಳ್ಕೊಟ್ಬಿಟ್ಟು ಬೆಳೆಸ್ಬಿಡ್ತೀನಿ. ಬೆಳೆದಿದ್ದಾರೆ ಚೆನ್ನಾಗಿದ್ದರೆ ಚೆನ್ನಾಗಿರಲಿ. ಅವ್ರು ನನ್ನ ಮೇಲೆ ಟ್ರಿಗರ್ ಆಗಿ ನನ್ನನ್ನೇ 2 ವರ್ಷದ ಸುತ್ತಿ ಕಬ್ಜಾಗೆ ಒಂದಷ್ಟು ನೆಗೆಟಿವ್ಗಳನ್ನೂ ಹೇಳ್ಕೊಂಡು ಇದೇ ಥರ ಒಂದು ಬೈದಿದ್ದಕ್ಕೆ ಸಣ್ಣ ಬೈಗುಳ ನನಗೆ ಏನೇನು ಮಾಡ್ತು ಅಂತ ನಾನು ಒಬ್ಬನಿಗೆ ಗೊತ್ತಿದೆ. ಈ ಅರ್ಹತೆ ಯೋಗ್ಯತೆ ಇರೋರಿಗೆ ತುಂಬ ಎತ್ತರಕ್ಕೆ ಬೆಳೆಸೋಣ, ಅದಿಲ್ಲದೆ ಇರೋರನ್ನ ಎಲ್ಲಿಡಬೇಕು ಅಲ್ಲಿಡಬೇಕು. ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಬೈಬಾರ್ದು ಯಾರನ್ನು. ಈಗ ನಮಗೆ ಟ್ರಿಗರ್ ಮಾಡಿದಾಗ ಬೈದುಬಿಡ್ತೀವಿ, ಕೆಲಸದ ಒತ್ತಡದಲ್ಲಿ ಬೈತೀವಿ, ಯಾವುದೇ ವೈಯಕ್ತಿಕವಾಗಿ ಬೈದಿರಲ್ಲ. ಸಣ್ಣ ಒಂದು ಬೈಗುಳ ನಮ್ಮ 2 ವರ್ಷದ ಆಯಸ್ಸನ್ನು ಕೋಟಿಗಟ್ಟಲೆ ದುಡ್ಡನ್ನು ನುಂಗಿ ನೀರು ಕುಡ್ದಿತ್ತು. ಆವಾಗ ಭರತ್ ಅವ್ರು ನೆನಪಾಗ್ಬಿಟ್ರು, ಭರತ್ ನೀನು ನಾನು ಬೈಯಲ್ಲ, ರಿಸಿಗ್ನೇಷನ್ ತೊಗೊಂಡಿದ್ದೀನಿ, ಅಕ್ಸೆಪ್ಟೆಡ್. ಆದರೆ ಒಂದು ಹೆಲ್ಪ್ ಮಾಡು, 2 ಡೇಸ್ ಬಾ ನೀನು, ಎಲ್ಲೆಲ್ಲಿ ಏನೇನಿದೆ ಎಲ್ಲ ಇನ್ನೊಬ್ಬರನ್ನ ಅಪಾಯಿಂಟ್ ಮಾಡೋರಿಗೆ ಅವರಿಗೆ ಹೇಳ್ಬಿಡು, ಇವತ್ತು ಬಂದಿದ್ದಾನಲ್ವ ಹೇಳಿಬಿಟ್ಟು ಹೋಗು. ಒಂದು ರಿಕ್ವೆಸ್ಟ್ ಕಣೋ, ಊಟ ಮಾಡಿದ್ಯಾ, ಸಂಬಳ ಮಾಡಿದ್ಯಾ, ಇನ್ನೂ ಏನೋ ಬೇಕಾದರೂ ಹೇಳ್ಕೊಡ್ತೀನಿ. ತಪ್ಪಿನೂ ತುಂಬ ಕಷ್ಟಪಟ್ಟು ಬೆಳೆಸಿದ್ದೀನಿ ಕಂಪನಿ. ನಮ್ಮ ಕಂಪನಿ ಬಗ್ಗೆ ನನ್ನ ಬಗ್ಗೆ ಮಾತಾಡ್ಬಿಡು. ಚಂದ್ರು ಭಾಳ ಕಷ್ಟಪಟ್ಟು ಬೆಳೆದು ಬಂದಿದ್ದಾನೆ ಕಣೋ, ಚಂದ್ರು ಬಗ್ಗೆ ಮಾತ್ರ ಇಲ್ಲಿ ಮಾತಾಡ್ಬೇಡ ಕಣೋ. ಏನಾದರೂ ನಿಂಗೆ ಅನಿಸಿದ್ರೆ ರಿಯಾಲಿಟಿಲಿರು. ನಾನು ಯಾವಾಗ ಫೇಕ್ ಹೇಳ್ತೀನೇನೋ, ಇಷ್ಟು ದಿನ ಇದೆಯಾ ಹೇಳಿದೆ, ಫೇಕ್ ಮಾತ್ರ ಮಾತಾಡಬೇಡ, ರಿಯಾಲಿಟಿ ಮಾತಾಡು. ನಾನೇನು ನೋಡಿದ್ಯಲ್ವೇನಪ್ಪ, ಎಷ್ಟೊತ್ತು ಕೆಲಸ ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಸುಮ್ಮನೆ ಕೋಪ ಇಟ್ಕೊಂಡು ಏನೇನೋ ಮಾತಾಡಬೇಡ. ಎಲ್ಲರೂ ನನಗೆ ಹೊಡೆದೋಗಿದ್ದಾರೆ, ಇದೊಂದು ಮಾಡೋ ಬರತ್ತಾ ಅಂದೆ. ಅವನೇ ಫೀಲ್ ಆಗಿ ಇವತ್ತು ಬಂದಿದ್ದಾನೆ. ಅದು ಏನು ತೀರ್ಮಾನ ಹಾಕ್ಕೊಂಡು ಬಂದಿದ್ದಾನೋ ಗೊತ್ತಿಲ್ಲ. ಆಲ್ರೆಡಿ ಅವನ ಜಾಗಕ್ಕೆ ಒಬ್ಬರನ್ನ ತೊಗೊಂಡ್ಬಿಟ್ಟೆ ನಾನು. ಪಾಪ ಎಷ್ಟೋ ಜನ ಆಫೀಸ್ ಹತ್ರ ನಿಂತಿರ್ತಾರೆ, ನಾವು ಇಂಥವ್ರನ್ನ ಬೆಳೆಸ್ಬೇಕು ಅಂತ ಹೋಗ್ತೀವಿ. ನನಗೆ ಎಷ್ಟು ಜನ ನಂಬರ್ ಕೇಳ್ತಾ ಇದ್ದಾರೆ. ಅಯ್ಯೋ, ನಾನು ಅವ್ನು ತಪ್ಪಾಗಿ ಭಾವಿಸಿದ್ರು ಪರವಾಗಿಲ್ಲ, ತಪ್ಪಾಗಿ ಭಾವಿಸ್ಕೊಂಡ್ರು ಪರವಾಗಿಲ್ಲ. ಅವನು ನನಗೆ ಇವತ್ತೊಂದು ಎಲಿಮೆಂಟ್ ಆಗಿ ಸಿಕ್ಕಿದ್ದಕ್ಕೆ ನಮ್ಮ ನೋವು ಹೇಳೋಕ್ಕೆ ಒಂದು ಅವಕಾಶ ಆಗ್ಬಿಟ್ಟೆ. ಖುಷಿಯಾಗಿದೆ ನಿನ್ನಿಂದಲೇ. ನನಗೆ ಒಂದು ಹೊತ್ತು ಊಟ ಹಾಕಿದ್ರೆ, ನಾನು ಬೇರೆ ಯಾರನ್ನೂ ಬ್ಲೇಮ್ ಮಾಡಿ ಹೇಳ್ತಿಲ್ಲ, ಒಂದು ಹೊತ್ತು ಊಟ ನನಗೆ ನೀವು ಕೊಟ್ಟರೆ ಅಂದರೆ ಸಸ್ವೇರ್ ನಾನು ನಿಮ್ಮ ಊಟ ನಿಮ್ಮ ಮನೆಗೆ ಬರ್ತೀನಿ ಸರ್. ನಾನು ನನ್ನ ಮನೆ ಅಂತ ನಾನು ಫೀಲ್ ಮಾಡಿ, ನನ್ನ ಮನೆ ಅಂತಂದರೆ ನನ್ನ ಅಕ್ಕ, ನನ್ನ ತಂಗಿ, ನನ್ನ ಪರಮ್ಸರ್, ನನ್ನ ಇವರು, ನಮ್ಮದು ಇಲ್ಲಿ ಎಷ್ಟು ಜವಾಬ್ದಾರಿಯಿಂದ ಇರಬೇಕು, ಹೆಂಗೆ ನಡ್ಕೊಳ್ಬೇಕು, ಹಿಂಗಿರಬೇಕು, ಅದನ್ನು ನಾನು ಕೇರ್ ತೊಗೋತೀನಿ. ಒಂದೊತ್ತು ಊಟ ಹಾಕಿದ್ರೆ ನನ್ನ ತಾಯಿ ಸಮಾನ ಫೀಲ್ ಮಾಡ್ತೀನಿ. ಒಂದು ಚೂರು ಕೆಲಸ ಕೊಟ್ಟರೆ ಅವರನ್ನು ಗೌರವಿಸ್ತೀನಿ. ನನ್ನೆಲ್ಲ ಸಿನಿಮಾ ಓಪನ್ ಮಾಡಿ ಸರ್, ನನಗೆಲ್ಲ ಪ್ರೊಡ್ಯೂಸರ್ನೂ ಕಾರ್ಡ್ ಹಾಕ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲವನ್ನೂ ನಾನು ನೀಟಾಗಿ ಇವತ್ತಿಗೂ ಸಂಬಂಧಗಳ ಜೊತೆ ಹೋಗ್ತೀನಿ. ಸ್ವಲ್ಪ ಸಣ್ಣ ಪುಟ್ಟ ಏರಿಳಿತಗಳಾಗ್ಬೋದು ಸಿನಿಮಾ ಲ್ಯಾಂಡಲ್ಲಿ, ಫೈನಾನ್ಷಿಯಲಿ ಏರಿಳಿತಗಳು ಸರಿ ಮಾಡ್ಕೊಳ್ತೀನಿ. ಈ ಸಿನಿಮಾ ಲ್ಯಾಂಡ್ ಗೊತ್ತಲ್ಲ, ಇಲ್ಲಿ ಸಸ್ಟೈನ್ ಆಗೋದೇ ಕಷ್ಟ, ಸರಿ ಮಾಡ್ಕೊಳ್ತೀನಿ. ಫೈನಾನ್ಷಿಯಲ್ ಏರಿಳಿತಗಳಾದಾಗ ಸರಿ ಮಾಡ್ಕೊತೀನಿ. ಬಟ್ ಸಂಬಂಧಗಳು ಅಂತ ಬಂದಾಗ ಯಾವುದನ್ನು ಕಳ್ಕೊಳ್ಳಲ್ಲ. ಬೇಸಿಕ್ ನನಗನ್ಸಿದ್ದು, ಗುರುವಿಗೆ ಯಾರು ಮರ್ಯಾದೆ ಕೊಡ್ತಾರೆ, ಒಂದು ಹೊತ್ತು ಊಟ ಮಾಡೋದು ಆ ಮನೆಯಾಗೆ ಯಾರು ಗೌರವ ಕೊಡ್ತಾರೆ ಸರ್, ಅಷ್ಟೇ ಸರ್. ಸಿಂಪಲ್ ಸೀಕ್ರೆಟು. ನನಗಾಗಲಿಲ್ವಾ, ನಿಮ್ಮನ್ನು ಕಂಡ್ರೆ ಆಗಲಿಲ್ವಾ, ನನಗೇನು ಅನ್ನಿಸ್ತಾ ಇವ್ರ ಜೊತೆ ಟ್ರಾವೆಲ್ ಮಾಡೋದು ಅನ್ನಿಸ್ತಾ ಸರ್, ನಾನು ಹೋಗ್ತಾಯಿದ್ದೀನಿ ಸರ್, ನಿಮ್ಗೆ ಒಳ್ಳೆದಂಗೆ ಆಚೆ ಹೋಗ್ತೀನಿ. ಬೇರೆ ಆಚೆ ಹೋದಾಗ ನಿಮ್ಮ ಬಗ್ಗೆ ಯಾರನ್ನ ಕೇಳಿದ್ರೆ, ಇಲ್ಲ ಸರ್ ನಾನು ಊಟ ಮಾಡಿದ್ದೀನಿ, ಅವ್ರ ಬಗ್ಗೆ ಮಾತಾಡಬೇಡಿ ಸರ್ ಅಂತೀನಿ. ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು. ನಂಗೆ ತುಂಬ ಬೇಕಾಗಿರೋ ಮನುಷ್ಯನ ಒಬ್ಬರು ಅವ್ರು ಬಂದೆ, ಏನೋ ಅನ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಹೇಳಿದೆ, ಅವ್ರ ಮನೆಯಲ್ಲಿ ಒಂದೆರಡು ಹೊತ್ತು ಊಟ ಮಾಡಿದ್ದೀನಿ, ಅವ್ರ ಬಗ್ಗೆ ನೀವು ಹಿಂಗೆ ಅಂತಿದ್ರೆ ನನಗೆ ಚುಚ್ಚಿದಂಗೆ ಆಗ್ತಿದೆ, ಕೋಪ ಬರ್ತಿದೆ. ನೀವು ಅಂದ್ಕೊಂಡಂಗೆ ಅವ್ರಿಗೂ ನಂಗೆ ಆಗ್ತಿಲ್ಲ. ಈಗ ನೀವು ಅಂದ್ಕೊಂಡಂಗಲ್ಲ,
ದಯವಿಟ್ಟು ನೀವು ನನ್ನ ಮುಂದೆ ಮಾತಾಡಿದ್ರೆ ಸಿಟ್ಟು ಬರುತ್ತೆ, ನಿಮ್ಮ ಕೈ ಮುಗಿತೀನಿ ಮಾತಾಡಬೇಡಿ, ನಂದು ನಿಮ್ಗೆ ಮಾತಾಡೋಣ ಅಂದೆ. ಈ ಗುಣ ನಾವು ಬೆಳೆಸ್ಕೊಂಡ್ರೆ ಸರ್ ದೇವ್ರು ಕಾಪಾಡ್ತಾನೆ. ತುಂಬ ಜನ ಹೆಂಗೆ ಗೊತ್ತಾ, ಇಲ್ಲಿಂದ ಹೋಗಿದ ತಕ್ಷಣ ಆಪರ್ಚುನಿಟಿ ಅವ್ರನ್ನೇ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿ, ಕೊಲೆ ಇನ್ ದ ಸೆನ್ಸ್ ಟಾರ್ಗೆಟ್ ಮಾಡೋದು, ಚುಚ್ಚಕ್ಕೆ ಹೋಗೋದು, ಇದು ಮಾಡೋದು, ಅದು ಭಗವಂತ ಅವ್ರಿಗೆ ಚುಚ್ತಾನೆ ಒಂದಿನ. ಜೊತೆ ಈ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಳ್ಳೋರಿಗೆ ಸ್ಕ್ರಿಪ್ಟ್ ಜೊತೆಗೆ ಒಂದು ಬಿಸ್ನೆಸ್ ಮೈಂಡ್ ಇರಬೇಕಾ? ಒಂದು ಬಿಸ್ನೆಸ್ ಸೀಕ್ರೆಟ್ ಏನಾದ್ರು ಇದೆಯಾ ಅದರಲ್ಲಿ? ಸರ್ 100% ಸೀಕ್ರೆಟ್ ಅನ್ನೋದಕ್ಕಿಂತ ಹೆಚ್ಚಿಗೆ ಏನು ಗೊತ್ತಾ ಸರ್, ನಮ್ಮದು ಹ್ಯಾಂಡ್ಲಿಂಗ್ ಥ್ರೂ ಎ ಬಿಸ್ನೆಸ್. ನೀವು ನನ್ನ ಬ್ಯಾಗ್ ನೋಡಿದ್ರಿ, ನೀವು ಇವತ್ತು ನಾನು ಇಂಟ್ರ್ಯೂಗೆ ಬಂದಿದ್ದೀನಿ ಕರೆಕ್ಟಾ ಸರ್? ಇಂಟ್ರ್ಯೂಗೆ ಬಂದು ನನ್ನ ಕಾರಲ್ಲಿ ನನ್ನ ಬ್ಯಾಗ್ ಬಿಟ್ಟು ಬಂದಿಲ್ಲ, ಸಿನಿಮಾದ ಬ್ಯಾಗ್ ಬಿಟ್ಟು ಬಂದಿಲ್ಲ. ಇದೇ ನನ್ನ ತಮ್ಮನ ಮಗಳದು ಸುವೀಕ್ಷಾದು ಫಸ್ಟ್ ಇಯರ್ದು ಬರ್ತ್ಡೇ ಆಗುತ್ತೆ. ಸುವೀಕ್ಷಾದು ಮೊದಲು 2 ವರ್ಷದ, ಒಂದು 5-6 ವರ್ಷ, ಮೊದಲ 2ನೇ ವರ್ಷದ್ದು ತಮ್ಮನ ಮಗಳದು ಗ್ರ್ಯಾಂಡಾಗಿ ಮಾಡ್ತಾರೆ. ನಾನು ಕಬ್ಜಾ ಮಾಡ್ತಿರ್ತೀನಿ, ಕಬ್ಜಾ ಫಸ್ಟ್ ಇಯರ್ ಸಮಥಿಂಗ್ ಕಬ್ಜಾ ಮೂವಿ ಶೂಟಿಂಗಲ್ಲಿರ್ತೀನಿ. ನಾನು ಮನೆಗೆ ಬರ್ತೀನಿ, ಶೂಟಿಂಗ್ ಇಲ್ಲ ಸಾರಿ ಸ್ಕ್ರಿಪ್ಟ್ ರೆಡಿ ಇರ್ತೀನಿ. ನನ್ನ ತಮ್ಮ ಎಲ್ಲ ನೆಂಟರು ಎಲ್ಲ ಸೇರಿಸಿ ಅವರು ತುಂಬ ಚೆನ್ನಾಗಿರೋ ಆಟಿನಗರ ಒಳ್ಳೆ ಮನೇಲಿ ಮದುವೆ ಆಗಿದ್ದಾರೆ, ಚೆನ್ನಾಗಿ ನಡೆಯುವಂಥ ಮನೇಲಿ ಮದುವೆ ಆಗಿದ್ದಾರೆ. ಎಲ್ಲ ವೆರಿ ಗ್ರ್ಯಾಂಡಾಗಿ ಮಾಡ್ತಾರೆ. ನನ್ನ ಹೆಂಡತಿ ಮಕ್ಕಳು ಎಲ್ಲ ರೆಡಿ ಆಗ್ತಾರೆ. ಇದೇ ಸುವೀಕ್ಷಾ ಬರ್ಡೇಗೆ ನನ್ನ ತಮ್ಮನೂ ಹೇಳ್ತಾನೆ, ಅಣ್ಣ ಬರಬೇಕಣ್ಣ ನೀನು ಅಂತೆಲ್ಲ ಹೇಳ್ತಾನೆ. ಈಗ ನಾವೆಲ್ಲ ಒಂದೇ ಏರಿಯಾದಲ್ಲಿದ್ದೀವಿ, ಈಗ ಬೇರೆ 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 ಮನೆ ಮಾಡಿದ್ವಿ. ಮದುವೆ ಆದಮೇಲೆ ನಟರಾಜ್ ಮನೆ ನಟರಾಜು, ಶೇಖರ್ ಮನೆ ಶೇಖರ್, ನಮ್ಮ ಅಕ್ಕರ ಮನೆ ನಮ್ಮ ಅಕ್ಕ, ನಾನೆಲ್ಲ ಒಂದು ಬೌಂಡ್ರಿಲೇ ಇದ್ದೀವಿ, ಸೇರ್ತೀವಿ. ನನ್ನ ತಮ್ಮಗೆ ನಮ್ಮ ಮಿಸ್ಸಸ್ ಎಲ್ಲ ರೆಡಿಯಾಗಿ ಕೆಳಗಡೆ ಬರ್ತಾರೆ, ನಾನು ಮನೆ ಹತ್ರ ಹೋಗ್ತೀನಿ, ಆಫೀಸ್ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತೀನಿ. ಬಾಬಾ ಎಲ್ಲ ರೆಡಿ ಆಗ್ತಿದ್ದಾರೆ, ಕಾಯ್ತಾಯಿದ್ರೆ 7 ಗಂಟೆ ಹೋಗ್ತೀವಿ, ಎಲ್ಲ ಕಾಯ್ತಾಯಿದ್ದಾರೆ ಬಾಬಾ ಅಂತಾರೆ. ಅಮ್ಮ ಕಾರ್ ಇದೆ, ಡ್ರೈವರ್ ಇದೆ, ನೀವು ಹೋಗ್ಬಿಟ್ಟು ಬನ್ನಿ, ನಾನು ಇಲ್ಲೇ ಇರ್ತೀನಿ 1 ನಿಮಿಷ. ನನ್ನ ಹೆಂಡತಿ ಕೋಪ ಮಾಡ್ಕೊಂಬಿಡ್ತಾರೆ. ಅಲ್ಲ ನಿಮ್ಮ ಸ್ವಂತ ತಮ್ಮ ಮಗಳ ಬರ್ಡೇಗೆ ಬರಲ್ಲ, ನೀನು ಅಮ್ಮ ಡಿಸ್ಟರ್ಬ್ ಮಾಡಬೇಡ, ನಾನು ಆಮೇಲೆ ಹೇಳ್ತೀನಿ, ನೀನು ಹೋಗ್ಬಿಟ್ಟು ಹೋಗ್ರಿ ಅಂತ ಕಳಿಸ್ತೀನಿ. ಮನೆ ಡೋರ್ ಓಪನ್ ಮಾಡಿ ಕೆಳಗಡೆ ಫ್ಲೋರಲ್ಲಿ ನಾವು ಹೋಗಿದ್ವಲ್ಲ, ಕೆಳಗಡೆ ಫ್ಲೋರಲ್ಲಿ ಒಬ್ಬನೇ ಲಾಕ್ ಮಾಡಿಕೊಂಡು ಅಲ್ಲ ಕೆಳಗಡೆ ಹಾಲ್ಗಿಂತ ಕೆಳಗಡೆ ಅಲ್ಲೇ ಕೂತಿರ್ತೀವಿ, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ. ಹೌದು. ನನ್ನ ಹೆಂಡತಿ ಎಲ್ಲ ಒಂದು 10 ಗಂಟೆಗೆ ಬರ್ತಾರೆ, ಹೋಗಿ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ನಾನು ನೋಡ್ತಾರೆ ಕೆಳಗಡೆ ಇರ್ತೀನಿ, ಮೇಲಕ್ಕೆ ಹೋಗಿಲ್ಲ. ನನ್ನ ಬಾಸು ಅಂತ ನಾವು ಏನು ಬಾಸು ನೀನು ಸ್ವಂತ ತಮ್ಮನ ಮಗಳ ಬರ್ಡೇಗೆ ಬಂದಿಲ್ಲ, ನೀನು ಏನು ಮಾಡಿಬಿಟ್ಟೆ ಇಲ್ಲಿ ಕೂತ್ಕೊಂಡು, ತಪ್ಪಲ್ವಾ ಇದು ಅಂತಾರೆ. ನಾನು ಹೇಳ್ತೀನಿ, ಇಲ್ಲ ನನಗೂ ಆಸೆ, ಬೆಳಗ್ಗೆಯಿಂದ ನಾನು ಕಬ್ಸೋದನ್ನು ಸ್ಕ್ರೀನ್ ಪ್ಲೇ ಮೂಡಲ್ಲಿದ್ದೀನಿ. ನಾನು ನಾಳೆ ಏನು ತೆಗಿಬೇಕು, ನಾಳೆ ಶೂಟ್ ಇದೆ, ಏನು ತೆಗಿಬೇಕು ಅಂತೆಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಕೊಂಬಂದಿದ್ದೀನಿ. ನಾನು ಅಲ್ಲಿ ಬಂದರೆ ಈಗ ಒಂದು 200-300 ಜನ ಎಲ್ಲ ಬಂದಿರ್ತಾರೆ, ಬಾಬಣ್ಣ ಬಂದಿರ್ತಾರೆ, ಅವರ ಅಕ್ಕ ಬಂದಿರ್ತಾರೆ, ಈ ಅಕ್ಕ ಬಂದಿರ್ತಾರೆ, ಎಲ್ಲ ಬೇಕಾಗಿರೋರು. ನಾನು ಬಾಬಣ್ಣ ಅಂತ ಸ್ಮೈಲ್ ಕೊಟ್ಟರೆ, ಆರ್ಟಿಫಿಷಿಯಲ್ ಸ್ಮೈಲ್ ಕೊಟ್ಟರೆ ಒಂದು ಸೀನ್ ಮರ್ತೋಗುತ್ತೆ. ಆಮೇಲೆ ಇನ್ನೊಬ್ಬರು ಬಂದರೆ ಅಣ್ಣ ಅಂದರೆ ನನ್ನ ಬ್ರೈನು ಸಂತೋಷದೆಡೆಗೆ ಹೊಟ್ಟೋಯ್ತು ಅಂದರೆ ನಾನು ಏನು ಬೆಳಗ್ಗೆಯಿಂದ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ನಾಳೆ ತೆಗಿಬೇಕು ಅಂತ ಅದು ಡೈಲ್ಯೂಟ್ ಆಗುತ್ತೆ. ಅದಕ್ಕೆ ಬಂದಿಲ್ಲ, ಬೇಜಾರು ಮಾಡ್ಕೊಬೇಡ, ಅವನ ಮೇಲೆ ಪ್ರೀತಿ ಇದೆ. ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ನಿನಗೆ ಏನು ಬೇಕೋ ಎಲ್ಲ ಮಾಡಿ ಬಂದಿದೆಯಲ್ಲ, ಚೈನುಗಿನೆಲ್ಲ ಹಾಕಿ ಬಂದಿದೆಯಲ್ವ, ನಾನು ನನಗೊಂದು ಸಾರಿ ಕೇಳ್ತೀನಿ, ನಾನು ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ ಅಂತೀನಿ. ಇದೇನಕ್ಕೆ ಕೇಳಿದೆ ಅಂದರೆ ಸರ್, ನಾನು ಅಷ್ಟು ಫೋಕಸ್ಡ್ ಆಗಿರ್ತೀನಿ ಸಿನಿಮಾ ಮೇಲೆ. ನನ್ನ ಸಿನಿಮಾ ಅಂತಂದರೆ ನನಗೆ ಎಲ್ಲದಕ್ಕೂ ಮಿಗಿಲು ಈ ಫೋಕಸ್ಸು ಪ್ರತಿಯೊಬ್ಬರು ಮಾಡಿದ್ರೆ, ಈ ಫೋಕಸ್ ನಿಮ್ಗೆ ಅರ್ಥ ಆಗುತ್ತೆ ಆಯಿತು ಅಂತ ನಾನು ಭಾವಿಸ್ಕೊತೀನಿ. ಸ್ವಾಮೀಜಿ ನಾನು ಹೋಗಿ ಬಿಲ್ಡಪ್ ಅಲ್ಲ, ಅದು ಆ ಸಂಬಂಧಗಳ ಜೊತೆ ಏನು ಡೈಲ್ಯೂಟ್ ಆಯಿತು ಅಂದರೆ, ನಾನೇನು ಬೆಳಗ್ಗೆಯಿಂದ ಒಂದು ಸೀನು ಡಿವೈಡ್ ಮಾಡಿ ಶೂಟ್ ಮಾಡೋದಿದೆಯಲ್ಲ, ದೊಡ್ಡ ಸ್ಟಾರ್ನ ಇಟ್ಕೊಂಡು, ನಾಟ್ ಈಸಿ. ನಾನು ಈ ಶಾರ್ಟಿಂಗ್ ಬರಬೇಕು ಅಂತ ಕಲ್ಪನೆ ಮಾಡಿ ಫ್ಲೇವರಲ್ಲಿ ಎಂಜಾಯ್ ಮಾಡ್ತಾಯಿರ್ತೀನಿ. ನಾನು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗಬೇಕು ಅಂತ ಎಂಜಾಯ್ ಮಾಡ್ತಾಯಿರ್ತೀನಿ. ಆಮೇಲೆ ನನಗೆ ಎಕ್ಸ್ಟ್ರಾರ್ಡಿನರಿ ಒಳ್ಳೊಳ್ಳೆ ಕೋಡೈಟ್ರು ಸಿಕ್ಕಿದ್ದಾರೆ, ಇಲ್ಲ ಅನ್ನಬಾರ್ದು. ಮಂಜು ಮೌರ್ಯ ಅಂತ ಮೈಸೂರು ಹುಡುಗ ಸರ್, ಏನು ಸರ್ ಎಂಥ ಅದ್ಭುತ ಕ್ಯಾರೆಕ್ಟರ್ಗಳು ಸಿಕ್ಕಿದ್ದಾರೆ ಸರ್, ಇಲ್ಲ ಅಂತ ಹೇಳ್ಬಾರ್ದು ಸರ್. ಮಂಜು ಮೌರ್ಯ ಒಂದು MLA ಅಂತ ಸಿನಿಮಾ ಮಾಡಿದರು. ಅದು ಆದಮೇಲೆ ನನ್ನ ಹತ್ರ ಬಂದು ನನ್ನ ಹತ್ರ ಅಸೋಸಿಯೇಟಾ ಕೋಡೈಟ್ರ ಕೆಲಸಕ್ಕೆ ಬಂದರು. ಒಳ್ಳೆಯವ್ರ ಬಗ್ಗೆನೂ ಹೇಳ್ಬೇಕಲ್ಲ ಸರ್, ಕೆಟ್ಟದ್ದನ್ನು ಹೇಳ್ಬಾರ್ದು. ಭರತನೂ ಒಳ್ಳೆ ಹುಡುಗನ ನಾಳೆ ತಿದ್ಕೋತಾನೆ, ಗೊತ್ತಾಗಲಿ ಅಂತ ಹೇಳಿದೆ. ಮಂಜು ಮೌರ್ಯ ಬಗ್ಗೆ ಹೇಳ್ತೀನಿ, ಒಳ್ಳೆ ಕೋಡೈಟ್ರುಗಳು ಇದ್ದರು ಅಂತ. ಅವ್ನು ದೊಡ್ಡ ಡೈರೆಕ್ಟರ್ ಆಗ್ತಾನೆ ಸರ್. ಆ ಹುಡುಗ ನೋಡಿ ಇವತ್ತು ಹೇಳಿದ್ದೀನಿ, ಇವತ್ತು ಒಬ್ಬ ಕೋಡೈಟ್ರ್ ಬಗ್ಗೆ ಹೇಳಿದ್ದೀನಿ. ಒಂದು ಫ್ಯೂಚರಲ್ಲೂ ಒಂದು ತುಂಬ ಕರ್ನಾಟಕ ರಾಜ್ಯಕ್ಕೆ ಹೆಸರು ತರೋಂಥ ಒಂದು ಡೈರೆಕ್ಟರ್ ಆಗ್ತಾನೆ. ಇದನ್ನು ಯಾಕೆ ಹೇಳಿದೆ ಅಂದರೆ ಸರ್, ಕೋಪದಲ್ಲಿ ಕಿರ್ಚಾಡಿ ನಾನು ಅವನನ್ನು 7 ಗಂಟೆಗೆ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ದೆ. ಎಲ್ಲರೂ ಬಂದಿದ್ದಾರೆ, 1000 ಜನ ಜೂನಿಯರ್ಸ್ ಬಂದಿದ್ದಾರೆ ಎಲ್ಲ. 7 ಗಂಟೆ ಅವ್ನಿಗೆ ಅಷ್ಟೇ ಕೆಲಸ ಕೊಟ್ಟಿದ್ದೀನಿ, ನನಗೆ 7 ಗಂಟೆಗೆ ಸ್ಟಾರ್ಟ್ ಆಗಬೇಕು ಅಷ್ಟೇ, ಕಬ್ಜಾ ಅಷ್ಟೇ ಅವನ ಕೆಲಸ. ಅಂದರೆ ಎಲ್ಲ ಸೇರಿಸಿ ಆಗಬೇಕು ಅಂತ 7:15 ಆಗೋಯ್ತು ಸರ್. BP ರೈಸ್ ಆಗೋಯ್ತು ನನಗೆ. 7 ಗಂಟೆಗೆ ಈ ಶಾರ್ಟ್ ತೆಗಿಬೇಕು, ಈ ಲೈಟ್ ಬರ್ತದೆ, ಈ ಸೋರ್ಸ್ ಬರ್ತದೆ, ಈ ಸೋರ್ಸ್ ಹಾಕಬೇಕು ಅಂತೆಲ್ಲ ಹೇಳಿದ್ದೆ ಸರ್. ನಾನೇನು ಮಾಡಿಬಿಟ್ಟೆ, ಒಂಚೂರು ಕೋಪ ಅಲ್ಲಿ ಹೋದಾಗ ನಾನು ಬೇರೆ ಥರ ಇರ್ತೀನಿ ಸರ್. ಕೋಪ ಬಂತು, ಎಲ್ಲರ ಮುಂದೆ ಬೈದ್ಬಿಟ್ಟೆ ಸರ್ ಅವನಿಗೆ. ಅವನೊಂದು ಸಿನಿಮಾ ಡೈರೆಕ್ಷನ್ ಮಾಡಿ MLA ಅಂತ ಮಾಡಿ ಅವ್ನು ಎಷ್ಟೋ ದಿನ ಕೆಲಸ ಇಲ್ಲದೆ ಆಮೇಲೆ ಕೋಡೈಟ್ರಾಗಿ ಬಂದವನ ಅಂತ ಕೆಲಸ, ಚಂದ್ರು ಸಹ ಕೆಲಸ ಕಲಿಬೇಕು ಅಂತ ಬಂದವನೇ. ಬೈದ್ಬಿಡ್ತೀನಿ ಸರ್, ಎಲ್ಲರೂ ನೋಡ್ತಾ ಇದ್ದಾರೆ, ಕಿರ್ಚಾಡ್ಬಿಡ್ತೀನಿ ಅವನ ಮೇಲೆ ಕೆಟ್ಟದಾಗಿ. ಆಮೇಲೆ ನನ್ನ ಸ್ಥೀಮಿತ ಕಳ್ಕೊಂಡು ಕಿರ್ಚಾಡ್ಬಿಡ್ತೀನಿ. ಅಂದರೆ ಅಷ್ಟು ಜನ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡಲ್ವಾ,
ಅವನು ಬೈಸ್ಕೊಂಬಿಟ್ಟು ನನಗೆ ಒಂದು ವರ್ಡು ರಿವರ್ಸ್ ಮಾತಾಡೋಲ್ಲ. ನಾನು ಗೆಟ್ ಔಟ್ ಕಾಣಿಸ್ಬಾರ್ದು ಅಂದ್ಬಿಡ್ತೀನಿ ಕೋಪದಲ್ಲಿ. ಅವನು ಎತ್ಕೊಂಡು ಹೊರಟೋಗ್ತಾನೆ ಸರ್. ಅಂದರೆ ಅಣ್ಣ 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 ಅಂತಾನೆ. ಆಮೇಲೆ ಗೆಟ್ ಔಟ್ ಅಂತ ಸ್ಪೀಡಲ್ಲಿ ಹೊರಟೋಗ್ತಾನೆ. ಶೂಟಿಂಗ್ ಎಲ್ಲ ಆಗುತ್ತೆ, ಪ್ಯಾಕಪ್ ಆಗುತ್ತೆ. ನಿಧಾನಕ್ಕೆ ಬರ್ತಾನೆ. ನಾನು ಬರ್ತಾನೆ. ನಾನು ಅಷ್ಟೊತ್ತಿಗೆ ಶೂಟಿಂಗ್ ಎಲ್ಲ ಆಗಿರ್ತೀನಿ. ಬಂದು ತಪ್ಕೋತಾನೆ. ಅಣ್ಣ ಮೈಂಡ್ ಎಲ್ಲರ ಮುಂದೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೋದೆ, ಆಚೆ ಇದ್ದೆ, ತಪ್ಪಾಗಿದೆ, ನಾಳೆಯಿಂದ ತಿದ್ಕೋತೀನಿ ಅಣ್ಣ ಅಂತಾನೆ. ಸರ್ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಇವತ್ತುವರೆಗೂ ಅವನ ಸ್ವಂತ ತಮ್ಮನ ಥರ ಇಟ್ಕೊಂಡಿದ್ದೀನಿ. ಇವತ್ತು ಮಾರ್ಕ್ ಸಿನಿಮಾಗೆ, ಸುದೀಪ್ ಸರ್ ಸಿನಿಮಾಗೆ, ಮ್ಯಾಕ್ಸ್ ಸಿನಿಮಾಗೆ ಡೈರೆಕ್ಟ್ರು. ಎಲ್ಲರೂ ಹೇಳ್ತಾರೆ ಎಲ್ಲಿ ಕೆಲಸ ಕಲಿತೆ ಅಂದರೆ, ಸರ್ ನಾನು ಆರ್ ಚಂದ್ರು ಹತ್ರ ಸರ್ ಕೆಲಸ ಕಲ್ತಿರೋದು ಅಂತಾನೆ. ಕೆಲವು ಜನ ನೆಗೆಟಿವ್ ಇರೋರು ಹೋಗ್ಬಿಟ್ಟು, ಕೆಲವು ಜನ ಆರ್ ಚಂದ್ರು ಹಂಗೆ ಹಿಂಗೆ ಅಂದರೆ, ಈ ಆರ್ ಚಂದ್ರ ಬಗ್ಗೆ ಮಾತಾಡಿ ಚೆನ್ನಾಗಿ ನನಗೆ ಊಟ ಹಾಕಿದ್ದಾರೆ, ಅನ್ನ ಕೊಟ್ಟಿದ್ದಾರೆ, ಗುರು ನನಗವರು. ಅವ್ರ ಬಗ್ಗೆ ಮಾತಾಡಿದ್ರೆ ನಾನಲ್ಲ ನನ್ನ ಕೈ ಮಾತಾಡುತ್ತೆ ಅಂತೇಳಿ ಕಳಿಸಿದ್ದಾರೆ. ಅವ್ನು ಹೇಳಿಲ್ಲ ಇದನ್ನು, ಬೇರೆ ಬೇರೆಯವ್ರು ನನಗೆ ಹೇಳಿದ್ದಾರೆ. ಡೈರೆಕ್ಷನ್ ಮಾಡ್ತೀಯ ಅಂತ ಕರೆದೆ. ಇನ್ನು ಡೈರೆಕ್ಷನ್ ಮಾಡಿ ನಾನು ಬ್ಯಾನರ್ಲಿ ಅಂದರೆ ಅಂತ ಗೊತ್ತಾ ಅಣ್ಣ, ಒಂದು MLA ಮಾಡಿದೆ, ಈಗ ಮ್ಯಾಕ್ಸ್ ಮಾಡಿದ್ದೀನಿ, ಕಬ್ಜಾ ಮಾಡಿದ್ದೀನಿ, ಈಗ ಕೆಲಸ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಮಾರ್ಕ್ ಅವನೇ ಡೈರೆಕ್ಟ್ರು. ಇನ್ನೂ ಒಂದೆರಡು ಸಿನಿಮಾ ನಿಮ್ಮ ಜೊತೆ, ಒಂದೆರಡು ಸಿನಿಮಾ ಮಾಡಬೇಕಣ್ಣ ನಿಮ್ಮ ಜೊತೆ, ಆಮೇಲೆ ಮಾಡ್ತೀನಿ ಅಣ್ಣ ಅಂತ. ನನಗೆ ಆ ಥರದ್ದು ಒಳ್ಳೆ ಹುಡುಗರು ನನ್ನ ಜೊತೆ ಬಂದು ಹೋಗಿದ್ದಾರೆ. ಸೂಪರ್. ಶುಭವಾಗಲಿ ನಿಮ್ಮ ತಮ್ಮವರ ಆಸ್ಪತ್ರೆಗೆ. ಥ್ಯಾಂಕ್ ಯು ಒಳ್ಳೆಯದಾಗಲಿ ಅಂತೇಳಿ ಭಾಳ ಕಷ್ಟಪಟ್ಟು ಅನೇಕರು ಅನ್ಕೋತಿರ್ತಿರಲ್ಲ, ಡಾಕ್ಟ್ರ್ ಆಗೋದಲ್ಲ ಶ್ರೀಮಂತರಿಗೆ ನಮ್ಮ ಕೈಗೆ ಇಟ್ಕಲ್ಲ ಅಂತ. ನೋಡಿ ಅವ್ರ ತಮ್ಮ ಮೆರಿಟ್ ಸೀಟ್ ತೊಗೊಂಡು ಹೊಂದಿಸ್ಬೇಕಾದ ಹಣಕ್ಕೆ ಕಷ್ಟಪಟ್ಟು ಹೊಂದಿಸಿ ಹೇಗೋ ಮಾಡಿ ಡಾಕ್ಟ್ರಾಗಿ ತಾತ್ಕಾಲಿಕವಾದ ಕಷ್ಟಗಳು ಶಾಶ್ವತ ಸುಖ. ಒಳ್ಳೆಯದಾಗಲಿ ಗುರುಗಳೇ. ನಿಮ್ಮ ಕೊಡಿ. ದಶಾಂಗುಲಮಿತ್ಯಸ್ಸಂಚ ಕಪಿಲಾಗ್ರಸ್ಸಂಯುಕ್ತಂ ಆಗ್ರೇಯಃ ಸರ್ವದೇವಾನಾಂ ಭೂಪೋಯಂ ಪ್ರತಿಗೃಹ್ಯಥಾಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಪರಿಮಳಧೂಪಮಾಗ್ರಾಪಯಾಮಿ ಪ್ರತ್ಯಕ್ಷದೀಪಂ ದರ್ಶಯಾಮಿ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಮಹಾಗಣಾಧಿಪತಯೇ ನಮಃ. ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಿಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ. ಮಹಾಗಣಾಧಿಪತಯೇ ನಮಃ. ಕರ್ಪೂರಮಂಗಳನೀರಾಜನಂ ದರ್ಶಯಾಮಿ ನಮಃ. ನಿಮ್ಮ ಸಿನಿಮಾದವ್ರಿಗೆ ಗಣೇಶ ಬೇಜಾನು ಫೇವ್ರೇಟ್ ಅಲ್ಲ? ಖಂಡಿತ ಇಲ್ಲ, ಎಲ್ಲದಕ್ಕೂ ಸರ್ ಗಣಪತಿ ಅಂತಂದರೆ ವಿಘ್ನ ವಿನಾಶಕ. ಸೊ ಹಂಗೆ ಗಣಪತಿ ಫಸ್ಟ್ ಆದಮೇಲೆ ಎಲ್ಲ. ಹಾಂ, ಸಂಗ್ರಾಮಯಂ ಸರ್ವ ಕಾರ್ಯೇಶು ಅಂದರೆ ಯುದ್ಧಕ್ಕಾಗಲಿ ವಿವಾಹಕ್ಕಾಗಲಿ ಏನೇ ಒಂದು ಪ್ರತಿಯೊಂದಕ್ಕೂ ಮೊದಲು ಗಣಪತಿ ಪೂಜೆ ಮಾಡಿ ಏನು ವಿಘ್ನ ಆಗದಿರ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಮೊದಲು ಗಣಪತಿ ಪೂಜೆನ ಮಾಡಿ ಆಮೇಲೆ ಬೇರೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ. ರಾಮಸ್ವಾಮಿ ಅವರು ತಮ್ಮ ನಾನು ಹಂಗೆ ಇದ್ದೀರಾ. ನಮ್ಮ ಸ್ನೇಹಿತರು ರಾಮಸ್ವಾಮಿ ಅಂತ, ನಮ್ಮ ಸ್ನೇಹಿತರು ಪ್ರದೀಪ್ ಈಶ್ವರ್ MLA ಪ್ರದೀಪ್ ಈಶ್ವರು, ಇವ್ರ ಅಣ್ಣ ನನಗೆ ಸ್ನೇಹಿತರುಗಳು. ನಮ್ಮ ತೋಟಕ್ಕೆ MLA ಆಗಕ್ಕೆ ಮುಂಚೆ ನಮ್ಮ ತೋಟಕ್ಕೆ ಬರೋರು, ನಾವೊಂದು ಗ್ರೂಪ್ ಥರ ಇರ್ತಾ ಇದ್ದೀವಿ. ರಾಮಸ್ವಾಮಿ ಅವರು ಇವ್ರ ಅಣ್ಣ ತುಂಬ ಈಗಲೂ ಡೈಲಿ ಟಚಲ್ಲಿ ಇರ್ತೀವಿ ನೋಡಿ. ಇವ್ರ ಅಣ್ಣನ ನಮ್ಮ ಪ್ರದೀಪ್ ಈಶ್ವರ್ ಅವರು ಇವತ್ತಿಗೂ, ಆವಾಗ ಒಂದು ಅವ್ರ ಫ್ರೆಂಡ್ಸು ಅವಾಗಲೂ ಜೊತೆಲಿ ಇಟ್ಕೊಂಡು ಬರೋರು ನಮ್ಮ ಹತ್ರ. ಇವಾಗೂ ಅವ್ರು PS ಆಗಿ ಜೊತೆಯಲ್ಲೇ ಇಟ್ಕೊಂಡಿದ್ದಾರೆ. ಅದು ಅವ್ರ ಅಣ್ಣ ಅಷ್ಟು ವ್ಯಾಲ್ಯೂಡ್ ಪರ್ಸನ್. ಒಂದು ಚೂರು ಇಷ್ಟು ಮಿಸ್ಟೇಕ್ ಮಾಡಲ್ಲ, ತಪ್ಪು ನಡ್ಕೊಳ್ಳಲ್ಲ. ಇವತ್ತು ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರ್ತಾರೆ. ಮೇಲೆ PS ಅಂದ್ಕೊಂಡು ದುರುಪಯೋಗ ಮಾಡ್ಕೊಳ್ಳಲ್ಲ. ಗೊತ್ತೇ ಆಗಲ್ಲ ನಮ್ಮ ಅಣ್ಣಗೆ. ಅವ್ರು ಒಂದೇ ಥರ ಇದ್ರು, ಅದಕ್ಕೆ ಕೇಳಿದೆ, ನನಗೆ ಗೊತ್ತಿರಲಿಲ್ಲ. ಹೌದು ನಮ್ಮ ರಾಮಸ್ವಾಮಿ ಅವರು ಖಂಡಿತ. ನೀನೆಂದು ನನ್ನವಳು, ನಾನೆಂದು ನಿನ್ನವಳು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.